ಹಲೋ ಜೈ ಟು ಎವ್ರಿವನ್. ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮದು ಚಾಪ್ಟರ್ ಆರ್ಟಿಕಲ್ಸ್ ಅಂತೇಳಿ. ಸ್ನೇಹಿತರೆ, ನೀವು ಬಹುತೇಕ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲೆಲ್ಲಿ ಇಂಗ್ಲೀಷ್ ಬರುತ್ತಾ ಸ್ನೇಹಿತರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲಿ ನಮ್ಗೆ ಜಾಸ್ತಿ ಕೇಳ್ತಾನಪ್ಪ ಅಲ್ಲಿ ಬಹುತೇಕವಾಗಿ ಈ ಆರ್ಟಿಕಲ್ ಚಾಪ್ಟರ್ಸ್ ಮ್ಯಾಗ ಡಿಪೆಂಡ್ ಆಗೈತಿ. ಬಹುತೇಕ ಬಿಟ್ಟ ಸ್ಥಳಗಳು ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ ಚಾಪ್ಟರ್ ಮ್ಯಾಗ 50 to 75% ಕ್ವಶನ್ ಬರ್ತವೆ ಸ್ನೇಹಿತರೆ. ಈ ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ ನಾವು ಎರಡು ಚಾಪ್ಟರ್ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ಸಾಲ್ವ್ ಮಾಡೋದು ಬಹಳಷ್ಟು ಸುಲಭವಾಗುತ್ತಾ. ಯಾಕಪ್ಪ ಅಂತಂದ್ರೆ ಇವು ಎ ಆ್ಯಂಡ್ ದ ರೂಲ್ 3 ಆರ್ಟಿಕಲ್ ಮ್ಯಾಗ ನಿಂತೈತಿ ಆರ್ಟಿಕಲ್ ಚಾಪ್ಟರ್. ಸೊ ನಮ್ಗೆ ಬಿಟ್ಟ ಸ್ಥಳದಲ್ಲಿ ಯಾವುದನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಕರೆಕ್ಟ್ ಆಗುತ್ತಾ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಕೇಳ್ತಿರ್ತಾನ. ಈ SSC GDಯಲ್ಲಿ ಬಹುತೇಕವಾಗಿ 4 ರಿಂದ 5 ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಆ 4 ರಿಂದ 5ರಲ್ಲಿ ಬಹುತೇಕ ಅದರಲ್ಲಿ 3 ಅಥವಾ 2 ಈ ಆರ್ಟಿಕಲ್ ಚಾಪ್ಟರ್ ಮ್ಯಾಗ ಬರ್ತಾವು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾವು ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ 50% ನಾವು ಆರ್ಟಿಕಲ್ ಚಾಪ್ಟರ್ನ ಪರ್ಫೆಕ್ಟ್ ಆಗಿರ್ಬೇಕು, ಅಂದ್ರೆ ನಮ್ಗೆ ಗ್ರಿಪ್ ಕುಂದಿರ್ತೈತಿ. ಮತ್ತು ಪ್ರಿಪೋಸಿಷನ್ ಇವೆರಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಹೇಳಿ ಮಾಡಿಸಿದಂಥ ಚಾಪ್ಟರ್. ಇದ್ರ ಮ್ಯಾಗಿಂದ ಬಹಳಷ್ಟು ಕ್ವಶನ್ಗಳು ಬರ್ತಾವು. ಸೊ ಸ್ನೇಹಿತರೆ, ನಾವು ಇವತ್ತು ಇದ್ರದ್ದು ಆರ್ಟಿಕಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಇಂಟ್ರೊಡಕ್ಷನ್ ಇದನ್ನ ಮಾಡ್ಕೊಳ್ಳೋಣ. ಈ ಆರ್ಟಿಕಲ್ಸ್ ಅಪ್ಪ ಅಂತಂದ್ರೆ ಇವು ಡಿಟರ್ಮಿನರ್ಸ್ ಅಂದ್ರೆ ನಿರ್ಧರಿಸಿರ್ತಕ್ಕಂತಹ ಪದಗಳು, ನಾಮಪದಗಳ ಮುಂಚೆ ಬಳಸ್ತಕ್ಕಂತಹ ಪದಗಳಿಗೆ ನಾವು ಆರ್ಟಿಕಲ್ಸ್ ಅಂತೀವಿ ಸ್ನೇಹಿತರೆ. ಇವು ಡಿಟರ್ಮಿನರ್ಸ್ ಅಂದ್ರೆ ನಿರ್ಧರಿಸುವ ಪದಗಳು. ಯಾಕಪ್ಪ ಅಂತಂದ್ರೆ ಎ ಆ್ಯಂಡ್ ಇವು 3 ಆರ್ಟಿಕಲ್ಸ್ ಆಗ್ಯಾವ ಸ್ನೇಹಿತರೆ. ನಾವು ಯಾವ್ಯಾವುದನ್ನು ಎಲ್ಲೆಲ್ಲಿ ಬಳಸಬೇಕು ಇವು ನಿರ್ಧರಿಸ್ತವು, ಇದ್ರ ಮ್ಯಾಗ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ. ಸೊ ನಾಮಪದಗಳ ಮುಂಚಿತವಾಗಿ ಬಳಸ್ತಕ್ಕಂಥ ಪದಗಳಿಗೆ ನಾವು ಆರ್ಟಿಕಲ್ಸ್ ಅಂತೀವಿ. ಸೊ ಆರ್ಟಿಕಲ್ಸ್ ನಾವು ನೋಡ್ಬೋದು ಎ ಆ್ಯಂಡ್ ಅಂತಂದು 3 ಥರ ಇದಾವೆ ಸ್ನೇಹಿತರೆ. ಸೊ ನಾವು ಅದನ್ನು 1 by 1 ನೋಡ್ಕೊಂಡು ತಗೊಂಡು ರೂಲ್ಸ್ ನೋಡೋಣ. ಮತ್ತು ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂತ ಬರ್ತೈತಿ, ಎಲ್ಲೆಲ್ಲಿ ಆರ್ಟಿಕಲ್ಸ್ ಬಳಸಬಾರ್ದು ಮುಂತಾದವುಗಳನ್ನ ನೋಡೋಣ ಸ್ನೇಹಿತರೆ. ಈಗ ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ನೌನ್ಸ್, ಡಿಟರ್ಮಿನರ್ಸ್ ಬಿಫೋರ್ ನೌನ್ಸ್. ಅಂದರೆ ಡಿಟರ್ಮಿನರ್ಸ್ ಅಂದ್ರೆ ಅವು ನಿರ್ಧರಿಸ್ತಕ್ಕಂತಹ ಪದಗಳು. ಇವು ಆರ್ಟಿಕಲ್ಸ್ ಅಂದರೆ ನಾಮಪದಗಳ ಮುಂಚೆಗೆ ಬಳಸ್ತಕ್ಕಂತಹ ಒಂದು ಪದಗಳಿಗೆ ನಾವು ಆರ್ಟಿಕಲ್ಸ್ ಅಂತ ಸ್ನೇಹಿತರೆ. ಅವುಗಳು ಎ ಆ್ಯಂಡ್ ದ. ಇದು ಡಿಟರ್ಮಿನರ್ ಅಂದ್ರೆ ಡಿಟರ್ಮಿನರ್ ಆಗಿ ಕೆಲಸ ಮಾಡ್ತೈತಿ. ನಾಮಪದಗಳ ಮುಂಚೆಗೆ ಒಂದು ನಿರ್ಧರಿಸ್ತದೆ, ಅಂದ್ರೆ ಇದೇ ಡಿಸಿಷನ್ ಮಾಡ್ತೈತಿ, ನಿರ್ಧರಿಸ್ತೈತಿ. ಸೊ ನಾವು ಯಾವ್ಯಾವುದನ್ನು ಎಲ್ಲಿ ಬಳಸಬೇಕು ಈಗ ನೋಡ್ಬೋದು ಸ್ನೇಹಿತರೆ. ನಾವು ಯಾನನ್ನು ಓರಿಸಿ ಬಳಸ್ತೀವಿ, ಏನ ಕಾನ್ಸೋನೆಂಟಿ ಬಳಸ್ತೀವಿ. ಸೊ ಈ ರೀತಿಯಾಗಿ ನಿರ್ಧರಿಸತಕ್ಕಂತಹ ಪದಗಳಿವು ಆರ್ಟಿಕಲ್ಸ್. ನಾಮಪದಗಳಿಗೆ ನಿರ್ಧರಿಸ್ತೈತಿ ಯಾವ್ಯಾವುದನ್ನ ಯೂಸ್ ಮಾಡಬೇಕು. ಸೊ ಈ ರೀತಿಯಾಗಿ ಇರೋದು ಒಂದು ಕೀ ರೋಲ್ ಇದೆ ಸ್ನೇಹಿತರೆ ಇಂಗ್ಲಿಷ್ ಗ್ರಾಮರ್ನಲ್ಲಿಯೂ. ಸೊ ನಾವು ಇಲ್ಲಿ ಫಸ್ಟ್ ನೋಡ್ಬೋದು, ದೇರ್ ಆರ್ 2 kinds ಆಫ್ ಆರ್ಟಿಕಲ್ಸ್ ಸ್ನೇಹಿತರೆ. 2 ವಿಧಗಳದ ಸ್ನೇಹಿತರೆ ಆರ್ಟಿಕಲ್ಸ್ನಲ್ಲಿ. ಒಂದು ಇಂಡೆಫಿನೈಟ್, ಇನ್ನೊಂದು ಡೆಫಿನೈಟ್ ಸ್ನೇಹಿತರೆ. ಇಂಡೆಫಿನೈಟ್ ಅಂದ್ರೆ ಅನಿರ್ದಿಷ್ಟವಾದ. ಈ ಎ ಮತ್ತು ಯಾನು ಅನಿರ್ದಿಷ್ಟವಾಗಿ ನಾವು ಬಳಸಬಹುದು. ಬಟ್ ಡೆಫಿನೈಟ್ ಆರ್ಟಿಕಲ್ಸ್ ದ ಅಂದ್ರೆ ಇದು ಡೆಫಿನೈಟ್ ಆಗಿ ನಿರ್ದಿಷ್ಟವಾಗಿಯೇ ಇದನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ಇವು 2 ವಿಧಗಳು. ಇದು ಎ ಏನಪ್ಪ ಅಂತಂದ್ರೆ ಇಂಡೆಫಿನೈಟ್ ಆರ್ಟಿಕಲ್ಸ್, ದ ಅಪ್ಪ ಅಂತಂದ್ರೆ ಡೆಫಿನೈಟ್ ಆರ್ಟಿಕಲ್ಸ್. ಸೊ ಈಗ ನಾವು ಇಂಡೆಫಿನೈಟ್ ಆರ್ಟಿಕಲ್ಸ್ನ ನೋಡ್ಕೊಳ್ಳೋಣ ಸ್ನೇಹಿತರೆ. ಎ ಮತ್ತು ಯಾನನ್ನು ಅದ್ರದ್ದು ರೂಲ್ಸ್ ಏನಿದಾವೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ರೆ ನಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ಡೆಫಿನೈಟ್ ಆರ್ಟಿಕಲ್ಸ್ ನೋಡ್ಕೊಳ್ಳೋಣ ಸ್ನೇಹಿತರೆ, ದನ. ಈಗ ಇಂಡೆಫಿನೈಟ್ ಆರ್ಟಿಕಲ್ಸ್ನ ನೋಡೋಣ ಸ್ನೇಹಿತರೆ, ಎ ಮತ್ತು ಯಾನನ್ನು. ಸ್ನೇಹಿತರೆ, ಈಗ ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ಗಳನ್ನು ನೋಡ್ಕೊಳ್ಳೋಣ. ಈ ಆರ್ಟಿಕಲ್ಸ್ ಮ್ಯಾಗ ನಾವು ಪ್ರೈಮರಿ ಏನು ಕಲ್ಕೊಂತ ಬಂದಿವಲ್ಲ ಆ ರೂಲ್ಸ್ಗಳನ್ನು ನೋಡೋಣ. ಈಗ ಸ್ವಲ್ಪ ಬೇಸಿಕ್ ನೋಡ್ಕೊಂಡ್ಬಿಟ್ರೆ ಮುಂದಿಂದ ನಮ್ಗೆ ಈಸಿ ಆಗುತ್ತಾ ಸ್ನೇಹಿತರೆ. ಒಂದೇದು ನಾವು ರೂಲ್ಸ್ ನೋಡ್ಬೋದು, ದ ಯೂಸ್ ಆಫ್ ಇಂಡೆಫಿನೈಟ್ ಆರ್ಟಿಕಲ್ಸ್ ಎ ಮತ್ತು ಯಾನ. ಈಗ ಎ ಮತ್ತು ಯಾನದ ಇಂಡೆಫಿನೈಟ್ ಆರ್ಟಿಕಲ್ಸ್ನ ರೂಲ್ಸ್ನ ನೋಡ್ಕೊಳ್ಳೋಣ ಸ್ನೇಹಿತರೆ. ಒಂದೇದು ನೋಡ್ಬೋದು, ಎ ಈಸ್ ಅ ವರ್ಡ್ ಬಿಫೋರ್ ಯೂಸ್ ವಿತ್ ಕಾನ್ಸೋನೆಂಟ್ ಸೌಂಡ್. ಸ್ನೇಹಿತರೆ, ನಾವು ಇಂಗ್ಲೀಷ್ ಅಲ್ಫಾಬೆಟಲ್ಲಿ ಏನು ಕಾನ್ಸೋನೆಂಟ್ ಕರಿತೀವಿ, ಎ ಇ ಐ ಒ ಯು ಬಿಟ್ಟು, ಎ ಇ ಐ ಒ ಯು ಓವೆಲ್ಸ್ ಮತ್ತು ಇವುಗಳನ್ನು ಬಿಟ್ಟು ಹೊರತುಪಡಿಸಿ ಏನು ಬರ್ತಾವೆ, ಬಿ ಸಿ ಡಿ ಎಕ್ಸ್ ವೈ ಜೆಡ್ ಈ ಥರ ಏನು ಶಬ್ದಗಳು ಬರ್ತಾವೆ ಕಾನ್ಸೋನೆಂಟ್. ಈ ಥರ ಕಾನ್ಸೋನೆಂಟಿಗೆ ಎ ಎಂಬ ಪದವನ್ನು ಬಳಸಬೇಕು. ಸೊ ಫಾರ್ ಎಕ್ಸಾಂಪಲ್ ಅ ಚೈಲ್ಡ್, ಅ ಬುಕ್, ಈ ಥರ ನಾವು ಪದಗಳನ್ನು ಏನು ಬಳಸ್ತೀವಿ ಸ್ನೇಹಿತರೆ, ಕಾನ್ಸೋನೆಂಟ್ ಮುಂಚೆಗೆ ಏನು ಬಳಸ್ತೀವಿ ಅಲ್ಲಿ ಎ ಎಂಬ ಪದವನ್ನು ಬಳಸಬೇಕು. ಸೊ ಇದು ರೂಲ್ ನಂಬರ್ 1 ಹೇಳ್ತೀವಿ ಸ್ನೇಹಿತರೆ. ಎ ಎಂಬ ಪದವನ್ನು ಕಾನ್ಸೋನೆಂಟ್ ಸೌಂಡಿಂದ ಪ್ರಾರಂಭವಾಗುವ ಶಬ್ದಕ್ಕೆ ಬಳಸಬೇಕು ಸ್ನೇಹಿತರೆ. ಬಹುತೇಕ ಎಕ್ಸಾಮ್ಗಳಲ್ಲಿ ನಮಗೆ ಕನ್ಫ್ಯೂಷನ್ ಮಾಡಿದೆ ಈ ಸೆಕೆಂಡ್ ಒಂದು. ಅದರಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ, ವಿತ್ ಓವೆಲ್ ಗಿವಿಂಗ್ ದ ಸೌಂಡ್ ಆಫ್ ಕಾನ್ಸೋನೆಂಟ್. ನೋಡಲು ವ್ಯಂಜನಾಕ್ಷರ ಸ್ವರಗಳ ಅಕ್ಷರ ಕಂಡು ಬಟ್ ಅವು ವ್ಯಂಜನಗಳಾಗಿರ್ತಾವೆ ಸ್ನೇಹಿತರೆ. ನೋಡಲು ಓವೆಲ್ ಥರ ಕಾಣಿಸ್ತಿರ್ತಾವೆ ಬಟ್ ಅದು ಕಾನ್ಸೋನೆಂಟ್. ಸೊ ನಾವು ಇಲ್ಲಿ ಗಮನ ಹರಿಸಬೇಕು. ಎಕ್ಸೆಪ್ಷನ್ಸ್ ಅಂತ ಏನು ಹೇಳಿದ್ನ, ಹೊರತುಪಡಿಸಿ ಅಂತ ಏನು ಹೇಳಿದ್ನ, ಎಕ್ಸಾಮ್ನ ಇಲ್ಲಿ ಪಾಯಿಂಟ್ ಮಾಡ್ತಾನ. ನಿಮಗೆ ಏನು ಗೊತ್ತಿದೆ ಸ್ನೇಹಿತರೆ, ಎ ಎಂಬ ಪದವನ್ನು ಕಾನ್ಸೋನೆಂಟಿಗೆ ಬಳಸ್ತಿರಬೇಕು. ಸೊ ಅವ ಏನು ಕೇಳ್ತಾನ, ಕೆಲವೊಂದು ಓವೆಲ್ಸ್ ಕಾನ್ಸೋನೆಂಟ್ ಥರ ಪ್ರೊನೌನ್ಸಿಯೇಷನ್ ಮಾಡ್ತಿರ್ತಾವೆ. ಸೊ ಅಲ್ಲಿ ನಮ್ಮ ಎಕ್ಸಾಮಿನರ್ ಪಾಯಿಂಟ್ ಔಟ್ ಮಾಡ್ತಾನ. ಸೊ ಇಲ್ಲಿ ಗಮನಿಸ್ಬೋದು ನಾವು, ಅ ಯುರೋಪಿಯನ್, ಈ ಎಂಬ ಪದ ಓವೆಲ್ಸ್, ಅ ಯೂನಿಕ್, ಯು ಇದು ಓವೆಲ್ಸ್, ಯು ಇದು ಓವೆಲ್ಸ್, ಬಟ್ ಇವು ಪ್ರೊನೌನ್ಸಿಯೇಷನ್ ಕಾನ್ಸೋನೆಂಟ್ ಥರ ಮಾಡ್ತಾವು. ಅ ಯುರೋಪಿಯನ್, ಯ ವಾಯ್ ಎಂಬ ಪದ ಕಾನ್ಸೋನೆಂಟ್ ಆಗುತ್ತಾ. ಯುರೋಪಿಯನ್, ಯ ಯಾ
ವೈ ಸ್ನೇಹಿತರೆ ಇದು ಬರ್ತಾ. ಸೊ ಅದಕ್ಕೆ ಎ ಎಂಬ ಪದವನ್ನು ಯೂಸ್ ಮಾಡ್ಯಾನ. ಯೂನಿಕ್ ಯು ಎ ಇ ಯು ಯು. ಸೊ ಇದು ಅದೇ ಥರ ಬರ್ತಾ ಯು ಯು ಏನು ಬರ್ತೈತಿ ಸ್ನೇಹಿತರೆ, ಇದು ವಾಯ್ ಎಂಬ ಪದದ ಮೂಲ ಅಕ್ಷರದಿಂದ ಕೂಡಿರ್ತೈತಿ. ಸೊ ವಾಯ್ ಅನ್ನೋದು ಕಾನ್ಸೋನೆಂಟ್ ಆಗುತ್ತಾ. ನಾವು ಪ್ರೊನೌನ್ಸಿಯೇಷನ್ ಮಾಡಿ ಸರಿಯಾದ ಪದವನ್ನು ತುಂಬಿದ್ರೆ ಸಾಕು ಸ್ನೇಹಿತರೆ. ನಮ್ಮ ಎಕ್ಸಾಮಿನಲ್ಲಿ ಯುರೋಪಿಯನ್, ಯೂನಿಕ್, ಯೂನಿವರ್ಸಿಟಿ, ಯೂನಿಫಾರ್ಮ್ ಮುಂತಾದವನ್ನ ಕೊಡ್ತಾನೆ. ರೂಲ್ಸ್ ಏನು ಹೇಳುತ್ತಾ, ಓವೆಲ್ಸ್ ಬಂತಪ್ಪ ಅಂದ್ರೆ ಯಾನ್ ಯೂಸ್ ಮಾಡಬೇಕು, ಕಾನ್ಸೋನೆಂಟ್ ಬಂತಪ್ಪ ಅಂತಂದ್ರೆ ಎ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಓವೆಲ್ಸ್ ಬಂದೈತೆ ಅಂತೇಳಿ ನಾವು ಯಾನ್ ಯೂಸ್ ಮಾಡಿಬಿಟ್ರೆ ರಾಂಗ್ ಆಗುತ್ತಾ. ಯಾಕಂದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಅದು ಕಾನ್ಸೋನೆಂಟ್ ಕೊಡಾಕತ್ತೈತಿ. ನೋಡೋಕದು ಇವೊಂದು ನಮ್ಗೆ ಓವೆಲ್ಸ್ ಕಾಣ್ತಿರ್ಬೋದು, ಬಟ್ ಪ್ರೊನೌನ್ಸಿಯೇಷನ್ ಕಾನ್ಸೋನೆಂಟ್ ಕೊಡ್ತಿರ್ತೈತಿ. ಸೊ ನಾವು ಗಮನ ಹರಿಸಿಕೊಂಡು ಪ್ರೊನೌನ್ಸಿಯೇಷನ್ ಮಾಡುವಾಗ ಸರಿಯಾದ ರೀತಿ ಗಮನ ಹರಿಸ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಯುರೋಪಿಯನ್ ಅಂತ ಹೇಳ್ತೀವಿ, ವಾಯ್ ಬರಕತ್ತೈತಿ. ಸೊ ವಾಯ್ ಅನ್ನೋದು ಕಾನ್ಸೋನೆಂಟ್ಗೆ ನಾವು ಎ ಯೂಸ್ ಮಾಡಬೇಕು. ಇದು ವಾಯ್ ಥರ ಪ್ರೊನೌನ್ಸಿಯೇಷನ್ ಕೊಡಾಕತ್ತೈತಿ, ಎ ಎಂಬ ಪದವನ್ನು ಬಳಸಬೇಕು. ಸೊ ಇದು ಬೇಸಿಕ್ ರೂಲ್ಸ್. ಬೇಸಿಕ್ ಒಳಗೆ ಸ್ವಲ್ಪ ಡೆಪ್ತ್ ರೂಲ್ಸ್ ಇದ್ದಂಗೆ ಸ್ನೇಹಿತರೆ. ಸೌಂಡ್ ಆಫ್ ಕಾನ್ಸೋನೆಂಟ್ ನೋಡಲು ಓವೆಲ್ಸ್ ಥರ ಕಾಣ್ತಿರ್ತವೆ, ಬಟ್ ಕಾನ್ಸೋನೆಂಟ್ ಅವು. ಸೊ ಆ ಥರ ಸೌಂಡ್ ಇದ್ದಾಗ ನಾವು ಎ ಎಂಬ ಪದವನ್ನು ಬಳಸಬೇಕು. ಇದು ರೂಲ್ ನಂಬರ್ 1 ಸ್ನೇಹಿತರೆ. ನೆಕ್ಸ್ಟ್ ರೂಲ್ ನಂಬರ್ 2, ಯಾನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ ಬಿಗಿನಿಂಗ್ ವಿತ್ ಓವೆಲ್. ನೋಡಿದ್ರೆ ಸ್ನೇಹಿತರೆ, ಈಗ ಓವೆಲ್ಸ್ಗೆ ಯಾವ ಪದ ಬರ್ತೈತಪ್ಪ, ಯಾನ್ ಬರ್ತೈತಿ. ಎ ಇ ಐ ಓ ಯು ಎಲ್ಲೆಲ್ಲಿ ಬರ್ತೈತಿ ಅಲ್ಲಿ ಯಾನ್ ಅನ್ನು ಬಳಕೆ ಮಾಡಬೇಕು. ಆ್ಯನ್ ಎಲಿಫೆಂಟ್, ಆ್ಯನ್ ಆ್ಯಪಲ್ ಎಕ್ಸಾಂಪಲ್ ಸ್ನೇಹಿತರೆ. ಇದರಲ್ಲಿಯೂ ಮತ್ತೆ ಇದರಂತ ಸ್ವಲ್ಪ ಡೆಪ್ತ್ ಆಗಿ ಹೋಗ್ಬೇಕು ಸ್ನೇಹಿತರೆ. ಇದು ಸೈಲೆಂಟ್ ಆಫ್ ಎಚ್ ಸ್ನೇಹಿತರೆ. ಎಚ್ ಎಂಬ ಪದ ಕಾನ್ಸೋನೆಂಟ್, ಇದ್ರ ರಿವರ್ಸ್ ಸ್ನೇಹಿತರೆ, ಇದ್ರ ರಿವರ್ಸ್ ಆಗಿರ್ತೈತಿ ಇಲ್ಲಿ. ವಿತ್ ಸೈಲೆಂಟ್ ಆಫ್ ಎಚ್, ಎಚ್ ಅನ್ನೋದು ಕಾನ್ಸೋನೆಂಟ್. ಕಾನ್ಸೋನೆಂಟ್ ಯಾನ್ ಯಾಕೆ ಬರ್ತೈತಪ್ಪ ಅಂತಂದ್ರೆ ನೀವು ವಿತ್ ಸೈಲೆಂಟ್ ಆಫ್ ಎಚ್, ಎಚ್ ಅಲ್ಲಿ ಪ್ರೊನೌನ್ಸಿಯೇಷನ್ ಸೈಲೆಂಟ್ ಆಗುತ್ತಾ. ಸೊ ಎಚ್ ಆದ್ಮೇಲೆ ನೋಡ್ಬೇಕು ಯಾನ್. ಆ್ಯಂಡ್ ಹಾನೆಸ್ಟ್ ಆ ಇ ಆ್ಯನ್ ಆನೆಸ್ಟ್ ಅಪ್ಪ ಅಂತಂದ್ರೆ ಮೀನಿಂಗ್ ಕೊಡ್ತೈತಿ ಸ್ನೇಹಿತರೆ. ಅದು ಮೀನಿಂಗ್ ಕೊಡ್ತಿರ್ತೈತಿ. ಎ ಇ ಓ ಎದ ಬರ್ತೈತಿ. ಸೊ ಆ್ಯಂಡ್ ಹಾನೆಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಅವರ್ಲಿ ಅನ್ನೋದಪ್ಪ ಅಂತಂದ್ರೆ ಇದು ಓವೆಲ್ಸ್ ಇದ್ದಂಗ. ಸೊ ಆ್ಯನ್ ಅವರ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಹೆಚ್ಚು ನೋಡಿ ಅದನ್ನ ಕಾನ್ಸೋನೆಂಟ್ ಅಂತ ಹೇಳಿದ್ರು ಎ ಆಗ್ಬಾರ್ದು. ಸೊ ಈ ಥರ ಡೆಪ್ತ್ ಇದ್ದಿದ್ದನ್ನ ನಾವು ಜಾಸ್ತಿ ನೋಡ್ಕೋಬೇಕು ಸ್ನೇಹಿತರೆ. ಎಕ್ಸಾಮಿನರ್ ಇಲ್ಲೇ ಟಾರ್ಗೆಟ್ ಮಾಡಿದ್ದಾನ ಈ ಯೂನಿಕ್ ಶಬ್ದ ಮ್ಯಾಗ, ಅವರ್ಲಿ ಶಬ್ದ ಮ್ಯಾಗ. ನೋಡಲು ಇಲ್ಲಿ ಮ್ಯಾಗ ಓವೆಲ್ಸ್ ಥರ ಕಾಣ್ತಿರ್ತೈತಿ, ಬಟ್ ಪ್ರೊನೌನ್ಸಿಯೇಷನ್ ಕಾನ್ಸೋನೆಂಟ್ ಕೊಡ್ತಿರ್ತೈತಿ. ಇಲ್ಲೇ ಮೊದಲನೇ ಅಕ್ಷರ ಕಾನ್ಸೋನೆಂಟ್ ಆಗಿರ್ತೈತಿ, ಬಟ್ ಅದನ್ನ ಸೈಲೆಂಟ್ ಆಗಿ ಮ್ಯೂಟ್ ಆಗೋದು, ಸೈಲೆಂಟ್ ಆಗಿ ಸ್ನೇಹಿತರೆ ಅದು ಪ್ರೊನೌನ್ಸಿಯೇಷನ್. ಅಲ್ಲೇ ನಾವು ಓವೆಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓವೆಲ್ಸಿಗೆ ಯಾನ್ ಎಂಬ ಪದವನ್ನು ಬಳಸಬೇಕು. ನಾವು ಕಾನ್ಸೋನೆಂಟ್ ಐತಪ್ಪ ಅಂತೇಳಿ ಕಾನ್ಸೋನೆಂಟ್ ಯೂಸ್ ಮಾಡಂಗಿಲ್ಲ, ಓವೆಲ್ಸ್ ಐತೆ ಅಂತೇಳಿ ಓವೆಲ್ಸ್ ಅಂತ ಯೂಸ್ ಮಾಡಂಗಿಲ್ಲ. ಕೆಲವೊಂದು ಸಾರಿ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತಾ. ಸೊ ಇವು ಸ್ವಲ್ಪ ಡೆಪ್ತ್ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಇಲ್ಲಿ ಕೆಳಗೆ ನೋಡ್ಬೋದು ಆ್ಯನ್ LLB ಸ್ಟೂಡೆಂಟ್ ಎ. ಸೊ ಎ ಫಸ್ಟ್ ಬರ್ತದೆ ಸ್ನೇಹಿತರೆ. ಆ್ಯನ್ LLB ಸ್ಟೂಡೆಂಟ್ ಎ ಪ್ರೊನೌನ್ಸಿಯೇಷನ್ ಆಗುತ್ತಾ. ಸೊ ಆ್ಯನ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ MLA. ಸೊ ಎ ಬರ್ತೈತಿ ಸ್ನೇಹಿತರೆ. ಎ ಅಪ್ಪ ಅಂತಂದ್ರೆ ಅದು ಓವೆಲ್ಸ್ ಇದ್ದಂಗೆ, ಓವೆಲ್ಸಿಗೆ ಯಾನ್ ಬಳಸಬೇಕು. ಎಮ್ ಐತಂತ ನೋಡಿ ನಾವು ಎ ಬಳಸಿದ್ರೆ ರಾಂಗ್ ಯೂಸೇಜ್ ಆಗುತ್ತಾ. ಆ್ಯನ್ MLA ಕರೆಕ್ಟ್ ಆಗುತ್ತಾ. FIR. ಸೊ FIRಗೆ ಎಫ್ ಐತೆ ಅಂತೇಳಿ ಕಾನ್ಸೋನೆಂಟ್ ಐತೆ ಅಂತೇಳಿ ಎ ಯೂಸ್ ಮಾಡೋಂಗಿಲ್ಲ. ಸೊ ನಾವಲ್ಲಿ ಯಾನ್ FIR ಅಂತ ಯೂಸ್ ಮಾಡಬೇಕು. ಇವು ಬೇಸಿಕ್ ರೂಲ್ಸ್ ಇದ್ದಂಗೆ ಸ್ನೇಹಿತರೆ. ಇವ್ನು ನಾವು ತಿಳ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಆಲ್ ನಮ್ಗೆ ಫಿಲ್ ಬ್ಲಾಂಕ್ಸ್ ಸಾಲ್ವ್ ಮಾಡೋಕೆ ಬಂದಂಗಣ. ಯಾಕಂದ್ರೆ ಬಹುತೇಕ ಇಲ್ಲಿಂದಲೂ ಬಂದಿರ್ತಾವೆ. ಇದ್ರಾಗ ಸ್ವಲ್ಪ ಡೆಪ್ತ್ ಆಗಿ ನಾವು ಕೆಲವೊಂದಿಷ್ಟು ರೂಲ್ಸನ್ನು ನೋಡ್ಕೊಂಡ್ಬಿಡೋನು. ಇದು ಬೇಸಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ. ಇದು ಆರ್ಟಿಕಲ್ಸ್ ಬಗ್ಗೆ, ಇವು ಎನ್ನ ಇಂಡೆಫಿನೆಟ್ ಆರ್ಟಿಕಲ್ಸ್ ಬಗ್ಗೆ ಕೆಲವೊಂದು ಮಹತ್ವವಾದ ನಿಯಮಗಳು. ಸೊ ನಾವು ಇವನ್ನ ತಿಳ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಎಲ್ಲೆಲ್ಲಿ ಪ್ರೊನೌನ್ಸಿಯೇಷನ್ ಸೈಲೆಂಟ್ ಆಗುತ್ತಾ, ಎಲ್ಲೆಲ್ಲಿ ಡಿಫ್ರೆಂಟ್ ಆಗಿ ಸೌಂಡ್ ಕೊಡ್ತಿರ್ತೈತಿ, ನಾವು ಅದ್ರ ಮೇಲೆ ಜಾಸ್ತಿ ಗಮನ ಹರಿಸಿದ್ರೆ ಸಾಕು ಸ್ನೇಹಿತರೆ. ಈಗ ಉಳಿದ ರೂಲ್ಸ್ಗಳನ್ನು ನೋಡೋಣ ಸ್ನೇಹಿತರೆ. ಈಗ ಸ್ನೇಹಿತರೆ ರೂಲ್ ನಂಬರ್ 3 ನೋಡ್ಕೊಳ್ಳೋಣ. ಇನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಎ ಆ್ಯಂಡ್ ಈಸ್ ಯೂಸ್ಡ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಭಾವನಾತ್ಮಕ ಸೆಂಟೆನ್ಸ್ ಎಲ್ಲೇ ಬರ್ತೈತಿ ಅಲ್ಲೇ ನಾವು ಎಕ್ಸ್ಕ್ಲಮೇಟರಿ ಇದ್ದಾಗ ಎ ಮತ್ತು ಆ್ಯನನ್ನು ಬಳಸಬೇಕು. ಸೊ ವಾಟ್ ಅ ಗ್ರ್ಯಾಂಡ್ ಬಿಲ್ಡಿಂಗ್ ಅನ್ನೋದು ಈಗ ಭಾವನಾತ್ಮಕ ಚಿಹ್ನೆ ಆಗಿರೋದ್ರಿಂದ ನಾವು ಅಲ್ಲಿ ಏನು ಯೂಸ್ ಮಾಡೋಕೆ ಸ್ನೇಹಿತರೆ ಎ ಮತ್ತು ಆ್ಯನನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಭಾವನಾತ್ಮಕ ನೋಡ್ಬೋದು, ಎಕ್ಸ್ಕ್ಲಮೇಟರಿ ಐತಿ. ಸೊ ಎ ಅನ್ನೋದು ಆರ್ಟಿಕಲ್ನ ನಾವು ಯೂಸ್ ಮಾಡಿದ್ವಿ. ವಾಟ್ ಅ ಗ್ರ್ಯಾಂಡ್ ಬಿಲ್ಡಿಂಗ್. ಈ ಥರ ನಾವು ಎಕ್ಸ್ಕ್ಲಮೇಟರಿ ಪದಗಳು ಬಂದಾಗ, ಸೆಂಟೆನ್ಸಸ್ ಬಂದಾಗ ನಾವು ಎ ಮತ್ತು ಆ್ಯನನ್ನು ಬಳಸಬೇಕು. ಸೊ ಇದು ರೂಲ್ಸ್ ಸ್ನೇಹಿತರೆ. ನೆಕ್ಸ್ಟ್ ಇನ್ ಪ್ಲೇಸ್ ಆಫ್ ಪರದ ಪ್ರತಿಯೊಂದು ಗಂಟೆ, ಪ್ರತಿಯೊಂದು ತಿಂಗಳು, ಪ್ರತಿಯೊಂದು ನಿಮಿಷ, ಈ ಥರ ನಾವು ಪರ್ ಅಂತ ಎಲ್ಲೆಲ್ಲಿ ಬಳಸ್ತೀವಿ ಸ್ನೇಹಿತರೆ ಅಲ್ಲಿ ನಾವು ಎ ಮತ್ತು ಆ್ಯನನ್ನು ಬಳಸಬಹುದು. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ನಾವು ಐ ಅರ್ನ್ 20,000 ಅ ಮಂತ್. ಅಂದರೆ ನಾನು ತಿಂಗಳಿಗೆ 20,000 ದುಡಿತೀನಿ. ಸೊ ಎ ಮತ್ತು ಆ್ಯನನ್ನು ಈಗ ಬಳಸ್ಬೋದು. ಇನ್ ಪ್ಲೇಸ್ ಆಫ್ ಪರ್ ಅಂದರೆ ಪ್ರತಿಯೊಂದು ತಿಂಗಳು, ಈ ಥರ ನಾವು ಏನು ಅಂತಿರ್ತೀವಿ ಸ್ನೇಹಿತರೆ ಅಲ್ಲಿ ನಾವು ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ಬಳಸ್ಬೋದು. ನೆಕ್ಸ್ಟ್ ಎ ಆ್ಯಂಡ್ ಈಸ್ ನಾಟ್ ಯೂಸ್ ವಿತ್ ಅನ್ಕೌಂಟೇಬಲ್ ನೌನ್ಸ್. ಸ್ನೇಹಿತರೆ ಎಣಿಸಲಾಗದಷ್ಟು ನಾಮಪದಗಳಿಗೆ ನಾವು ಎ ಮತ್ತು ಆ್ಯನನ್ನು ಬಳಸುವುದಿಲ್ಲ. ಇದು ನಮಗೆ ಕ್ಲಿಯರ್ ಆಗಿರ್ಬೇಕು. ಎಕ್ಸಾಮ್ನಾಗ ಆ್ಯನ್ ಅಡ್ವೈಸು ಎಕ್ಸಾಮ್ನಲ್ಲಿ ಸ್ನೇಹಿತರೆ ಅವನು
ಆ್ಯನ್ ಅಡ್ವೈಸ್, ಲಗೇಜ್, ನ್ಯೂಸ್, ಪ್ರೋಗ್ರೆಸ್, ಸೀನರಿ, ನಾಲೆಜ್, ಆ್ಯನ್ ಇನ್ಫಾರ್ಮೇಷನ್, ಫರ್ನಿಚರ್, ಪೋಯಟ್ರಿ, ಈ ಥರ ಮುಂತಾದವುಗಳನ್ನ ಕೇಳ್ತಿರ್ತಾನೆ ಸ್ನೇಹಿತರೆ. ಸೊ ನಾವಲ್ಲಿ ಏನು ರೂಲ್ಸ್ ಏನು ಹೇಳುತ್ತಾ, ಎ ಆ್ಯಂಡ್ ಈಸ್ ನಾಟ್ ಯೂಸ್ ವಿತ್ ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ ನೌನ್ಸ್ಗಳಿಗೆ ನಾವು ಎ ಮತ್ತು ಆ್ಯನನ್ನು ಬಳಸುವ ಹಾಗಿಲ್ಲ. ಈ ಗೇವ್ ಮೀ ಆ್ಯನ್ ಅಡ್ವೈಸ್, ಅಡ್ವೈಸ್ ಈಸ್ ಅ ಅನ್ಕೌಂಟೇಬಲ್ ನೌನ್, ಯಾನನ್ನು ನಾವು ಬಳಸಂಗಿಲ್ಲ. ಸೊ ಈ ಗೇವ್ ಮೀ ಅಡ್ವೈಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಾಗಿ ನಾವು ಅನ್ಕೌಂಟೇಬಲ್ ನೌನ್ಸ್, ಎಣಿಸಲಾಗದಷ್ಟು ನಾಮಪದಗಳಿಗೆ ನಾವು ಆರ್ಟಿಕಲ್ಸ್ನ ಬಳಸಂಗಿಲ್ಲ. ಸೊ ಇದು ರೂಲ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು. ಎಕ್ಸಾಮ್ನಲ್ಲಿ ಇದಕ್ಕಿಂತ ಬಿಟ್ಟು ಯಾವುದೊಂದು ಅನ್ಕೌಂಟೇಬಲ್ ನೌನ್ ಕೊಟ್ಟನಪ್ಪ, ನಾವಲ್ಲೇ ಥಿಂಕ್ ಮಾಡಿ ಓ ಇದು ಅನ್ಕೌಂಟೇಬಲ್ ನೌನ್ ಬರ್ತಾ, ಸೊ ಇಲ್ಲಿ ಆರ್ಟಿಕಲ್ ಯೂಸ್ ಆಗಂಗಿಲ್ಲ, ಎ ಮತ್ತು ಆನ ಬರಂಗಿಲ್ಲ. ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ಗೇವ್ ಮಿ ಅಡ್ವೈಸ್ ಇದು ಕರೆಕ್ಟ್ ಆಗುತ್ತಾ ಸ್ನೇಹಿತರೆ? ಒಂದು ನೋಡ್ಕೋಬಹುದು. ಫ್ಯೂ ವರ್ಡ್ಸ್ ಆರ್ ಯೂಸ್ಡ್ ಬಿಫೋರ್ ಸರ್ಟನ್ ಅನ್ಕೌಂಟೇಬಲ್ ನೌನ್ಸ್ ಟು ಮೇಕ್ ಕೌಂಟೇಬಲ್. ಎನಿಸುವಷ್ಟು ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಪದಗಳಿಗೆ ಅಷ್ಟೇ ಯೂಸ್ ಮಾಡ್ತೀವಿ. ಅದು ಐ ಹ್ಯಾವ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್, ಐ ಹ್ಯಾವ್ ಅ ಪೀಸ್ ಆಫ್ ಪೇಪರ್ ಈ ಥರ ಅಂತಿರ್ತೀವಲ್ಲ ಸ್ನೇಹಿತರೆ. ಐ ಹ್ಯಾವ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಫಾರ್ ಯು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಐ ಹ್ಯಾವ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್, ಇದು ಅನ್ಕೌಂಟೇಬಲ್ ಇದ್ದು ಕೌಂಟೇಬಲ್ ಮಾಡಬೇಕಾದ್ರೆ ನಾವಲ್ಲೇ ಕೆಲವೊಂದಿಷ್ಟು ಪದಗಳಿಗೆ ಇನ್ಫಾರ್ಮೇಷನ್ಗೆ ಬಳಸ್ತೀವಿ. ಸೊ ಐ ಹ್ಯಾವ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಯು, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಬಟ್ ಇವಕ್ಕೆ ಉಳಿಕೆದಕ್ಕೆ ಬರಂಗಿಲ್ಲ. ಈ ಥರ ಅನ್ಕೌಂಟೇಬಲ್ ಇದ್ದು ಕೌಂಟೇಬಲ್ ಮಾಡ್ಬೇಕಾದ್ರೆ ಅಷ್ಟ ಬರ್ತಾವು. ಸೊ ಐ ಹ್ಯಾವ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಯು ಇಸ್ ಅ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಒನ್, ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್ ವಿತ್ ಸ್ಟಾರ್ಟಿಂಗ್ ವಿತ್ ಸೆಂಟೆನ್ಸಸ್ ವಾಟ್ ಕೈಂಡ್ ಆಫ್, ವಾಟ್ ಸಾರ್ಟ್ ಆಫ್, ಈ ಥರ ಶಬ್ದಗಳು ವಾಟ್ ಕೈಂಡ್ ಆಫ್, ವಾಟ್ ಸಾರ್ಟ್ ಆಫ್, ಈ ಥರ ಸೆಂಟೆನ್ಸ್ಗಿಂತ ಪ್ರಾರಂಭವಾದರೆ ಅಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸಂಗಿಲ್ಲ. ಸೊ ವಾಟ್ ಕೈಂಡ್ ಆಫ್ ಅ ಮ್ಯಾನ್ ಹಿ ಈಸ್, ಏನದು ಆರ್ಟಿಕಲ್ ಸ್ನೇಹಿತರೆ. ಸೊ ವಾಟ್ ಕೈಂಡ್ ಆಫ್ ಅ ಮ್ಯಾನ್ ಹಿ ಈಸ್, ಸೊ ಹಂಗೆ ಆನ್ಸರ್ ಆಗುತ್ತಾ. ವಾಟ್ ಕೈಂಡ್ ಆಫ್ ಮ್ಯಾನ್ ಹಿ ಈಸ್ ಅ ಕರೆಕ್ಟ್ ಆನ್ಸರ್. ಯಾಕಪ್ಪ ಅಂತಂದ್ರೆ ವಾಟ್ ಕೈಂಡ್ ಆಫ್, ವಾಟ್ ಸಾರ್ಟ್ ಆಫ್ ಅನ್ನೋ ಪದಗಳಿಗೆ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದಿತ್ತು, ಇಲ್ಲೇ ಅವನು ಬಳಸಿದ್ದಾನ. ಸೊ ಇವಿಷ್ಟು ಒಂದು ಬೇಸಿಕ್ ಆನ್ ದ 6 ರೂಲ್ಸ್ ಸ್ನೇಹಿತರೆ. ನೆಕ್ಸ್ಟ್ ನಾವು ದ ಬಗ್ಗೆ ನೋಡೋಣ. ದ ಬಗ್ಗೆ ನೋಡಿ ಮತ್ತು ಒಮಿಷನ್ ಆಫ್ ಆರ್ಟಿಕಲ್ಸ್ ನೋಡ್ಕೊಂಡ್ಬಿಟ್ರೆ, ಒಮಿಷನ್ ಆಫ್ ಆರ್ಟಿಕಲ್ಸ್ ಅಪ್ಪ ಅಂತಂದ್ರೆ ಎಲ್ಲಿ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು. ಸೊ ಅದು ಗೊತ್ತಾಗ್ಬಿಟ್ರೆ ನಮ್ಗೆ ಆರ್ಟಿಕಲ್ಸ್ ಚಾಪ್ಟರ್ ಫುಲ್ ಪರ್ಫೆಕ್ಟ್ ಆಗಿಬಿಡುತ್ತೆ. ಎಕ್ಸಾಮಿನರು ಒಮಿಷನ್ ಆಫ್ ಆರ್ಟಿಕಲ್ಸ್ ಮೇಲೆ ಟಾರ್ಗೆಟ್ ಮಾಡ್ತಿರ್ತಾನೆ. ಮತ್ತು ಇದಿಷ್ಟು ಬೇಸಿಕ್ ರೂಲ್ಸ್ಗಳು ಸ್ನೇಹಿತರೆ. ನಾವು ಇದನ್ನು ನೋಡ್ಕೊಂಡ್ಬಿಟ್ರೆ ಸಾಕು, ಆಲ್ಮೋಸ್ಟ್ ಆಲ್ ನಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ನ ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಬರುತ್ತಾ. ಯಾಕಂದ್ರೆ ಅಲ್ಲಿ ಕನ್ಫ್ಯೂಸಿಂಗ್ ಪ್ರೊನೌನ್ಸಿಯೇಷನ್ ಕೇಳ್ತಾನೆ, ಸೈಲೆಂಟ್ ಶಬ್ದ ಕೇಳ್ತಾನೆ. ಸೊ ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ಕೊಂಡ್ರೆ ಕ್ಲಾರಿಟಿ ಇದ್ರೆ ಸಾಕು ಸ್ನೇಹಿತರೆ. ಇದು ಪಾರ್ಟ್ 1 ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನಾವು ದ ಬಗ್ಗೆ ಮತ್ತು ಒಮಿಷನ್ ಆಫ್ ಆರ್ಟಿಕಲ್ಸ್ನ ನೋಡ್ಕೊಂಡು ಸ್ನೇಹಿತರೆ. ಇಲ್ಲಿವರೆಗೂ ಈ ನನ್ನ ಕ್ಲಾಸ್ ನೋಡೋದಕ್ಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಸ್ನೇಹಿತರೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಮತ್ತು ಎಲ್ಲರಿಗೂ ಜೈ ಹಿಂದ್.